ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ದೇಹತ್ಯಾಗವನ್ನು ಮಾಡಿದಂತಹ ದಿನ. ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯತಿಥಿ. ಜನಿಸಿದಂಥ ಶಿವಾಂಶ ಆತ ಅಂತ ಬಿರುಗಾಳಿಯ ಸಂತ ಸ್ವಾಮಿ ವಿವೇಕಾನಂದರು ಶಿವಾಜಿಯ ಕುರಿತು ಹಾಡಿ ಹೊಗಳುತ್ತಾರೆ. ವಿದೇಶದಿಂದ ಬಂದಂತಹ ಅಧಿಕಾರಿ ಆ ಕೋಟೆಯ ಮೇಲೆ ಆ ಆನೆಗಳನ್ನು, ಒಂಟೆಗಳನ್ನು, ಕುದುರೆಗಳನ್ನು ನೋಡಿ ಗಾಬರಿ ಆಗಿಬಿಡ್ತಾನಂತೆ. ಶಿವಾಜಿ ಮಹಾರಾಜರು ದೇಹತ್ಯಾಗ ಮಾಡುವಾಗ ಹೇಳಿದಂತಹ ಮಾತುಗಳು ಇವತ್ತು ಅನೇಕರ ಕಿವಿಯಲ್ಲಿ ಗುಯಿಗುಡ್ತಾ ಇದೆ. ಏನು ಹೇಳಿದರು ಶಿವಾಜಿ ಮಹಾರಾಜರು ದೇಹತ್ಯಾಗ ಮಾಡುವಾಗ? ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲೇಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಭಾರತ ಮಾತೆ ಅನೇಕ ಜನ ವೀರಾದಿ ವೀರರಿಗೆ, ಶೂರಾದಿ ಶೂರರಿಗೆ, ಅನೇಕ ಜನ ಪವಾಡ ಪುರುಷರಿಗೆ, ಮಹಿಮರಿಗೆ ಜನ್ಮ ಕೊಟ್ಟಿದ್ದಾಳೆ. ಇಂತಹ ಭಾರತ ಭೂಮಿಯ ಸಹ್ಯಾದ್ರಿ ಪರ್ವತದ ಗರ್ಭದಲ್ಲಿ ಜನಿಸಿ ಬಂದಂತಹ ಮಹಾ ಅಪ್ರತಿಮ ವೀರ ಛತ್ರಪತಿ ಶಿವಾಜಿ ಮಹಾರಾಜ್. ಯಾಕಿವತ್ತು ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರನ್ನು ತಗೊಳ್ತಾ ಇದ್ದೀನಿ, ಅಥವಾ ಯಾಕೆ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ದೇಹತ್ಯಾಗವನ್ನು ಮಾಡಿದಂತಹ ದಿನ. ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯತಿಥಿ. ಎಂಥ ಸಂದರ್ಭ ಇತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಜನಿಸಿದಾಗ? ಭಾರತದಲ್ಲಿ ಪೋರ್ಚುಗೀಸರು, ಡಚ್ಚರು, ನವಾಬರು, ಮೊಘಲರು, ಆಧುನಿಕ ಯುರೋಪಿಯರ ತೋಪುಗಳು ತಾಯಿ ಭಾರತ ಮಾತೆಯ ಮಾಂಗಲ್ಯವನ್ನು ಭಗ್ನ ಮಾಡುವಂಥ ಸಂದರ್ಭದಲ್ಲಿ ಜನಿಸಿದಂಥ ಶಿವಾಂಶ ಆತ ಅಂತ ಬಿರುಗಾಳಿಯ ಸಂತ ಸ್ವಾಮಿ ವಿವೇಕಾನಂದರು ಶಿವಾಜಿಯ ಕುರಿತು ಹಾಡಿ ಹೊಗಳುತ್ತಾರೆ. ಶಿವಾಜಿ ಅಂದರೆ ಯಾರು? ಶಿವಾಜಿ ಅಂದರೆ ಏನು ಅಂತಂದರೆ, ನಮ್ಮೊಳಗಿರ್ತಕ್ಕಂತಹ ನಾಯಕತ್ವದ ಗುಣವನ್ನು ಬಡಿದೆಬ್ಬಿಸುವಂತಹ ಒಂದು ಪ್ರಕೃತಿ ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರಿದ್ರಲ್ಲ, ಅವರು ತಮ್ಮ ಸೈನ್ಯವನ್ನು ಕಟ್ಟಿದ್ದೇ ಒಂದು ಅದ್ಭುತ. ಶಿವಾಜಿ ಮಹಾರಾಜರಿಗೆ ಸೈನ್ಯ ಕಟ್ಟಲು, ಹಿಂದುವಿ ಸ್ವರಾಜ್ಯದ ಸಂಕಲ್ಪವನ್ನು ತೆಗೆದುಕೊಂಡು ಯುದ್ಧ ಮಾಡಲು, ಸ್ವರಾಜ್ಯವನ್ನು ಗಳಿಸಲು ನಾಡಿನಲ್ಲಿ ಅವರಿಗೆ ಬೆಂಬಲ ಸಿಗಲಿಲ್ಲ. ಕಾಡಿಗೆ ಹೋಗ್ತಾರೆ, ಮಾವಳಿಪೋರರನ್ನು, ಬಡ ಮಕ್ಕಳನ್ನು ಸಂಘಟನೆ ಮಾಡಿಕೊಳ್ತಾರೆ, ಅವರಿಂದ ಸೈನ್ಯವನ್ನು ನಿರ್ಮಾಣ ಮಾಡ್ತಾರೆ, ಅವರ ಸಹಾಯದಿಂದ ಯುದ್ಧವನ್ನು ಮಾಡ್ತಕ್ಕಂಥವರಾಗ್ತಾರೆ. ಹೀಗೆ ಸೈನ್ಯವನ್ನು ಕಟ್ಟಿದಂತಹ ಶಿವಾಜಿ ಮಹಾರಾಜರು ತೋರಣ, ಚಾಕಣ, ಪುರಂದರ, ಪೊನ್ನಹಾಳ, ವಿಶಾಲಗಡ, ರಾಯಗಡ, ಪ್ರತಾಪಗಡ, ಹೀಗೆ ಶಿವಾಜಿ ಮಹಾರಾಜರು ತಂಜಾವೂರಿನಿಂದ ಮುಂಬೈ ಮಾರ್ಗವಾಗಿ ಸೂರತ್ತಿನ ತನಕ ಮಿಂಚಿನ ವೇಗದಲ್ಲಿ ಸಂಚರಿಸ್ತಾರೆ. ಪ್ರತ್ಯಕ್ಷ ಔರಂಗಜೇಬನ ಆಸ್ಥಾನಕ್ಕೆ ಹೋಗಿ ಆ ವಿಷಸರ್ಪದ ಹೆಡೆ ಮೆಟ್ಟಿ ಬಾಲ ತಿರುವಿ ಆಶ್ಚರ್ಯಕರವಾದ ರೀತಿಯಲ್ಲಿ ಅಲ್ಲಿಂದ ಪಾರಾಗಿ ಬರ್ತಾರೆ. ಕೊನೆಗೊಮ್ಮೆ ಆನಂದನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿ ದಿನ ರಾಯಗಢದಲ್ಲಿ ಸಿಂಹಾಸನವನ್ನೇರಿ ಛತ್ರಪತಿಯಾಗಿ ನಮ್ಮ ಸಮಾಜದ ಶ್ರದ್ಧಾ ಕೇಂದ್ರ ಆದರು. ಶಿವಾಜಿ ಮಹಾರಾಜರ ದೂರದೃಷ್ಟಿ ಇತ್ತಲ್ಲ, ಅದು ಒಂದು ಅದ್ಭುತ. ಆ ತರಹದ ದೂರದೃಷ್ಟಿಯನ್ನು ಬೇರೆ ಯಾವ ರಾಜರಲ್ಲಿಯೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಕಥೆ ಹೇಳ್ತೀನಿ ನಿಮಗೆ, ಶಿವಾಜಿ ಮಹಾರಾಜರ ದೂರದೃಷ್ಟಿ ಯಾವ ರೀತಿಯಾಗಿತ್ತು ಅಂತ. ಒಬ್ಬ ಹೊರದೇಶದ ಅಧಿಕಾರಿ ರಾಯಗಢದ ಕೋಟೆಗೆ ಆಗಮಿಸಿದ್ದ. ರಾಯಗಢದ ಕೋಟೆ ಹೇಗಿದೆ ಅಂತಂದರೆ, ನೀವು ಗೂಗಲಲ್ಲಿ ನೋಡ್ಬೋದು, ಆ ರಾಯಗಢ ಕೋಟೆಯ ಫೋಟೋಸ್ಗಳನ್ನು ನೋಡ್ಬೋದು ಅಥವಾ ವಿಡಿಯೋಗಳನ್ನು ನೋಡ್ಬೋದು. ಬಹಳ ದೊಡ್ಡದಾದಂತಹ ಕೋಟೆ, ಬಹಳ ಎತ್ತರದಲ್ಲಿರುವಂತಹ ಕೋಟೆ. ಆ ವಿದೇಶದ ಅಧಿಕಾರಿ ಶಿವಾಜಿ ಮಹಾರಾಜರ ರಾಯಗಢದ ಕೋಟೆ ನೋಡಲಿಕ್ಕೆ ಅಂತ ಬಂದಾಗ ಆತನ ಸ್ವಾಗತಕ್ಕಾಗಿ, ಸರ್ವೇ ಸಾಮಾನ್ಯವಾಗಿ ಭಾರತೀಯರಿಗೆ ಅತಿಥಿ ಸತ್ಕಾರ ಅಂತಕ್ಕಂಥದ್ದು ರಕ್ತದಲ್ಲಿ ಬಂದಿರತಕ್ಕಂತಹ ಒಂದು ಸಂಗತಿ. ಎಂತಹ ಅದ್ಭುತವಾದಂತಹ ಸ್ವಾಗತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಅಧಿಕಾರಿಗೆ ಅಂತಂದರೆ, ಆನೆಗಳನ್ನು, ಅಶ್ವತ್ಥಳಗಳನ್ನು, ಒಂಟೆಗಳನ್ನು, ಇವೆಲ್ಲವನ್ನೂ ಕೂಡ ಸ್ವಾಗತಕ್ಕೆ ನಿಲ್ಲಿಸಿದ್ರು ಶಿವಾಜಿ ಮಹಾರಾಜರು. ವಿದೇಶದಿಂದ ಬಂದಂತಹ ಅಧಿಕಾರಿ ಆ ಕೋಟೆಯ ಮೇಲೆ ಆ ಆನೆಗಳನ್ನು, ಒಂಟೆಗಳನ್ನು, ಕುದುರೆಗಳನ್ನು ನೋಡಿ ಗಾಬರಿ ಆಗಿಬಿಡ್ತಾನಂತೆ. ಅಲ್ಲ, ಇಷ್ಟು ದೊಡ್ಡ ಕೋಟೆ, ಇದನ್ನು ಕಾಲ್ನಡಿಗೆಯಲ್ಲಿ ಹತ್ಕೊಂಡು ಬರಲಿಕ್ಕೆ ಸುಮಾರು ಗಂಟೆಗಳು ಹಿಡಿಯುತ್ತೆ. ಅಂಥದ್ರಲ್ಲಿ ಈ ಕೋಟೆಗಳ ಮೇಲೆ ಆನೆ, ಕುದುರೆ, ಒಂಟೆಗಳು ಇವೆಲ್ಲ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಆತ ವಿಚಾರ ಮಾಡಿದಾಗ ಶಿವಾಜಿ ಮಹಾರಾಜರ ದೂರದೃಷ್ಟಿ ಹೇಗಿತ್ತು ನೋಡಿ. ಆ ಆನೆ, ಒಂಟೆ, ಕುದುರೆಗಳು ಸಣ್ಣ ಸಣ್ಣ ಮರಿಗಳಿದ್ದಾಗ ಅವನ್ನು ಒಂದು ಪುಟ್ಟಿಯಲ್ಲಿ ತೆಗೆದುಕೊಂಡು ತಮ್ಮ ಸೈನಿಕರು ಹೊತ್ಕೊಂಡು ಕೋಟೆಯನ್ನು ಹತ್ಕೊಂಡು ಬಂದುಬಿಡ್ತಿದ್ರಂತೆ. ಅವುಗಳನ್ನು ಕೋಟೆಯ ಮೇಲೆ ಸಾಕಿ, ಸಲಹಿ, ಪೋಷಿಸಿ ಅಲ್ಲಿನ ಕೆಲಸಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರಂತೆ. ಇದು ಶಿವಾಜಿ ಮಹಾರಾಜರಿಗಿದ್ದಂತಹ ದೂರದೃಷ್ಟಿ. ಪರ್ಷಿಯಾ ದೇಶದಿಂದ ಕುದುರೆಗಳು ಬಹಳ ವೇಗವಾಗಿ ಓಡ್ತವೆ, ಅಂತಹ ಕುದುರೆಗಳನ್ನು ನಾವು ಖರೀದಿ ಮಾಡಬೇಕು ಅಂತ ಹೇಳಿ ಶಿವಾಜಿ ಮಹಾರಾಜರ ಮಂತ್ರಿಗಳು ಶಿವಾಜಿ ಮಹಾರಾಜರಿಗೆ ಒಂದು ರಿಕ್ವೆಸ್ಟನ್ನು ಮಾಡಿದಾಗ, ಸುಮಾರು ಅದಕ್ಕೆ ಖರ್ಚಾಗುತ್ತೆ ಅಂತ ಹೇಳಿ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ ಅಂತಂದರೆ, 100 ಕುದುರೆಗಳು, ಸಾವಿರಾರು ಕುದುರೆಗಳನ್ನು ತೆಗೆದುಕೊಳ್ಳುವ ಬದಲಾಗಿ ಬಹಳ ಸ್ವಲ್ಪ ಪ್ರಮಾಣದ ಕುದುರೆಗಳನ್ನು ತೆಗೆತಾರಂತೆ. ಆ ಕುದುರೆಗಳನ್ನು, ಪರ್ಷಿಯಾ ದೇಶದ ಕುದುರೆಗಳನ್ನು ಇಂಡಿಯನ್ ಕುದುರೆ ಅಂದರೆ ನಮ್ಮ ಭಾರತೀಯ ಕುದುರೆ ಜೊತೆ ಬ್ರೀಡ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಶಿವಾಜಿ ಮಹಾರಾಜರು ದೇಹತ್ಯಾಗ ಮಾಡುವ ಸಮಯದಲ್ಲಿ
ಸಾವಿರಾರು ಪ್ರಮಾಣದ ಕುದುರೆಗಳು ಮರಾಠ ಸಾಮ್ರಾಜ್ಯದಲ್ಲಿ ಇತ್ತು ಅಂತ ದಾಖಲೆಗಳು ಹೇಳುತ್ತೆ. ಇಂತಹ ದೂರದೃಷ್ಟಿಯನ್ನು ಹೊಂದಿದ್ದು ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ದೇಹತ್ಯಾಗ ಮಾಡುವಾಗ ಹೇಳಿದಂತಹ ಮಾತುಗಳು ಇವತ್ತು ಅನೇಕರ ಕಿವಿಯಲ್ಲಿ ಗುಯಿಗುಡ್ತಾ ಇದೆ. ಏನು ಹೇಳಿದರು ಶಿವಾಜಿ ಮಹಾರಾಜರು ದೇಹತ್ಯಾಗ ಮಾಡುವಾಗ? ಕಾಶಿ ವಿಶ್ವನಾಥನ ಮಂದಿರವನ್ನು ಮತ್ತೆ ನಮ್ಮ ತೆಕ್ಕೆಗೆ ತಗೊಳ್ಳಿ, ಎಲ್ಲ ಜ್ಯೋತಿರ್ಲಿಂಗಗಳನ್ನು ಮತ್ತೆ ವಾಪಸ್ ಬರುವಂತೆ ಮಾಡಿಕೊಳ್ಳಿ, ಎಂದೆಂದಿಗೂ ಸ್ವರಾಜ್ಯದ ಹೋರಾಟವನ್ನು ಬಿಡದಿರಿ. ಇನ್ನು ಯುವಕರಿಗೆ ಒಂದು ಅದ್ಭುತವಾದಂಥ ಸಂದೇಶವನ್ನು ಕೊಡ್ತಾರೆ ಶಿವಾಜಿ ಮಹಾರಾಜರು. ನಾಳೆ ನಾನು ಸತ್ತ ಮೇಲೆ ನನ್ನ ಸಮಾಧಿ ಹತ್ರ ಬಂದು ನನ್ನ ಸಮಾಧಿಗೆ ಹೂವಿನಿಂದ ಅಲಂಕಾರ ಮಾಡೋದನ್ನು ನಿಲ್ಲಿಸಿ, ನನ್ನ ಸಮಾಧಿಗೆ ಪ್ರದಕ್ಷಿಣೆಯನ್ನು ಪೂಜೆಗಳನ್ನು ಮಾಡೋದು ನಿಲ್ಲಿಸಿ, ಅದರ ಬದಲಾಗಿ ನನ್ನ ಸಮಾಧಿ ಮುಂದೆ ಬಂದು ದಂಡ ಹೊಡಿರಿ, ಬಸ್ಕಿ ಹೊಡಿರಿ, ದೇಹವನ್ನು ದಂಡಿಸಿ ಸ್ವರಾಜ್ಯಕ್ಕಾಗಿ ಹೋರಾಡಿ. ಯಾಕಂದರೆ ಸ್ವರಾಜ್ಯಕ್ಕಾಗಿ ಹೋರಾಡುವಂಥ ಯುವಕರ ಮೈ ಕಬ್ಬಣದಂತೆ ಗಟ್ಟಿಯಾಗಿರಬೇಕು ಅಂತ ಶಿವಾಜಿ ಮಹಾರಾಜರು ಯುವಕರಿಗೆ ಸಂದೇಶವನ್ನು ಕೊಡ್ತಾರೆ. ಇಂಥ ಅದಮ್ಯ ಚೇತನವನ್ನು ಪಡೆದುಕೊಂಡಂತಹ ನಾವೇ ಧನ್ಯರು. ಇವತ್ತು ನಾವು ನಮ್ಮ ಆಚಾರ ವಿಚಾರಗಳನ್ನು, ನಮ್ಮ ಸಂಪ್ರದಾಯಗಳನ್ನು ಯಥಾವತ್ತಾಗಿ ನಾವು ಪಾಲಿಸ್ತಾ ಇದ್ದೀವಿ ಅಂತಂದರೆ ಶಿವಾಜಿ ಮಹಾರಾಜರ ಹೋರಾಟ, ಶಿವಾಜಿ ಮಹಾರಾಜರ ಒಂದು ತ್ಯಾಗ, ಬಲಿದಾನ ಅದಕ್ಕೆ ಕಾರಣ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.